ಅದರ ಜೊತೆಗೆ ಆ ವೀರ ಕುಣಿತದಲ್ಲಿ ಭಾಗಿಯಾಗ್ತಾ ಇದ್ದಂತಹ ಅವರ ಜೊತೆಯವರು ಸಹ ಇರುವಂಥದ್ದು. ಸಿದ್ದರಾಮಯ್ಯ ಅವರು ಅಧಿಕಾರ ಸ್ವೀಕರಿಸಿದ್ರು, ಪಟಾಕಿ ಎಲ್ಲ ಹೊಡೆದು ಇದು ಮಾಡಿದ್ರಿ, ಇವತ್ತು ರಾಜೀನಾಮೆ ಕೊಟ್ಟಿದ್ದಾರೆ. ಕೊಟ್ಟಿಲ್ಲ ಬಿಡಿ, ಇನ್ನೇನು ಸ್ವಾಮಿ ಮಾತನ್ನು ನಡ್ಕೋಬೇಕು ಅಂತ ಆ ಮಾತನ್ನ ವಾಡಿಕೆಯಿಂದ ಅವರು ಕೊಡ್ಬೇಕು. ಇನ್ನೇನು ವೈರತ್ತು ಜಗಳ ಪಗಳಿಂದ ಯಾವುದೇ ಏನು ಇಲ್ಲ, ನಿಷ್ಠುರ ಕಾರಣ ಇಲ್ಲ, ಯಾವುದಿಲ್ಲ. ಓಡಿ ಬಿಡಿ, ಅವನು ಅವ್ರ ಜೊತೆ ಸಂಗಡ ಬೆಳೆದಿದ್ದ, ಅವ್ರಿಗೂ ಒಂದು ಸ್ವಲ್ಪ ಮನ್ಸಿಗೆ ಸಮಾಧಾನ ಆಯಿತು. ಸಾಹೇಬರು ಸಮಾಧಾನ ಆಗದಿವರೇ ಇಲ್ಲ, ಅವ್ರು ಸಮಾಧಾನ ಆಗಿರೋದಕ್ಕೆ ಕೊಡ್ತಾ ಇರೋದು. ಯಾಕಂದರೆ ಸಚಿವರೆಲ್ಲರೂ ಕೊಡಬೇಡಿ, ಹೈಕಮಾಂಡ್ ಹೇಳಿದ್ರು ಪರವಾಗಿಲ್ಲ, ನಾವು ಅವ್ರ ಜೊತೆ ಮಾತಾಡ್ತೀವಿ ಅಂತ ಇದ್ರು ಮಿನಿಸ್ಟ್ರುಗಳು, MLA ಗಳಲ್ಲರೂ. ಅವ್ರ ಮುಂದೆ ನಾವೆಲ್ಲ ಮಾತಾಡೋಕ್ಕದ್ದ, ಅವ್ರು ಒಪ್ಕೊಂಡ್ಮೇಲೆ ಯಾರೇನು ಮಾತಾಡೋಗಿಲ್ಲ. 1 ಕೋಟಿ ಜನ ಬಂದರೂ ಮಾತಾಡೋಗಿಲ್ಲ. ಹೌದು, ಅವ್ರು ಮಾತೇ ಮಾತು. ಹಾಂ, ಒಂದು ಸಲ ಮುಗೀತು. ಮುಗಿದೋದಕ್ಕೆ ಈಗ ಮುಖ್ಯಮಂತ್ರಿ ಆದ DK ಶಿವಕುಮಾರ್ ಅವರು ಅಲ್ಲದ್ರೆ ಎಲ್ಲಾಗರು. ಹಾಂ ಹಾಂ, ಆಯ್ತೇನಿಲ್ಲ. ಅವರು ಇಬ್ಬರು ನಡೆಸ್ಬೇಕು, ಜೊತೆಗೆ ಅವ್ರು ತಿಳ್ಕೋಬೇಕು. DK ಶಿವಕುಮಾರ್ ಅವರು ಇವ್ರು ಕಟ್ಕೊಂಡು ವ್ಯವಹಾರ ಮಾಡಿರಿ, ಇವೆಲ್ಲ ನಡಿಬೇಕಾರೆ. ಇವ 5 ಮಾಡೋರೆಲ್ಲ ಅಕ್ಕಿ, ಅನ್ನಭಾಗ್ಯ, ದುಡ್ಡು ಮಾಡಿರೋದು, ಬಸ್ನದ್ದು ಮಾಡಿರೋದು, ಕರೆಂಟ್ನದ್ದು ಮಾಡಿರೋದು ಮುಂದುವರಿಸ್ತೀರಿ ಇವ್ರಿಗೆ ಬೆಲ ಅಲ್ಲವರಿಲ್ಲ. ಸಿದ್ದರಾಮಯ್ಯ ಊರಿಗೆ ಬಂದಾಗ ಹೆಂಗಿರ್ತಾ ಇದ್ರು ನಿಮ್ಮ ಜೊತೆ? ವೀರ್ ಕುಣಿತಾ ಇದ್ರೆಲ್ಲ ಇರ್ತಾ ಇದ್ರೆ ಹೆಂಗೆ ನಾವೇ ಕುಣಿತಿದ್ದವ್ರು ಅವ್ರ ಜೊತೆಲಿ. ಹಾಂ, ಇಲ್ಲಿ ಒಳಗೊಂಡು ಕುಣಿದು ಇನ್ನು ಮುಂದೆ ಜಾತ್ರೆ ಅವರು ನಾವು ಶಕ್ತಿಯಾಗಿ ಇದ್ದರೆ ಕುಣಿತೀನಿ. ಹಾಂ ಹಾಂ ಹಾಂ, ಆಗಲೂ ಕುಣಿದೀವಿ, ಈಗಲೂ ಕುಣಿತೀನಿ. ಒಂದು 4 ಅಜ್ಜ ಮಡಗ್ತೀನಿ, ಬಿಡೋದಿಲ್ಲ. ಹಾಂ, ಒಂದು ಹಬ್ಬಕ್ಕೆ ನೋವಾಗಿರೋದೇನೋ ಗೊತ್ತಾಳೆ. ಅವರು ಮಾತೊಂದು ಕೊಡದೇ ಹೋಗಿಲ್ಲ ಸ್ವಾಮಿ. ಈ ಕರ್ನಾಟಕ ಬಂದು ಹೇಳಿದ್ರು ಕೊಡ್ತೀನಿ. ಮಾತು ಕುಂದಿಕೆ ಸೋತಿರೋದು ಅಂತ ಬಂದ್ರೆ ಅವ್ರಿಗೆ ಮಾತು ಅಂದರೆ ಮಾತೆ. ಹಾಂ, ಊರಿಗೆ ಬಂದು ಯಾರೊಂದಿಗೂ ಅಷ್ಟೇ ಅಂದ್ರೆ ತಿರಾಯ್ತು, ಯಾರು ಮಾತಾಡ್ತೀನಿ. ಅದೇ ಅವ್ರು ಏನು ಹೇಳ್ತಾರೆ, ಹೈಕಮಾಂಡು ಅಂತೇಳಿ ನಮ್ಮ ಸಾಹೇಬ್ರಿಂದ. ಹಂಗೆ ಹೈಕಮಾಂಡು ನಮ್ಗೆ ಅವರು. ಹಾಂ, ನಮ್ಗೆ ಅವ್ರು ಹೇಳಿದ್ರೆ ಇದೊಂದೇ ಅಷ್ಟೇ ದುಃಖ, ಇನ್ಯಾವುದೂ ಇಲ್ಲ. ನೋವಿದ್ರೆ ಅವನು ಸಂಕಟ ಮಾಡ್ರೆ, ಇಬ್ಬರು ಸ್ನೇಹಿತರು ಮುಂದೆ ಒಳ್ಳೇದು ಮಾಡಲಿ ಬಿಡಿ. ನೀವು ಬೆಳಗ್ಗೆಯಿಂದ ಟಿವಿ ನೋಡ್ತಾ ಇದ್ದೀರಾ, ರಾಜೀನಾಮೆ ಕೊಟ್ಟಿದ್ದಾರೆ ಈಗ ಸಿದ್ದರಾಮಯ್ಯ ಕೊಟ್ಟಿದ್ದಾರೆ. ತುಂಬ ನೋವಾಗುತ್ತೆ ಸರ್. ಹೀಗಾಗಿ ಅಹಿಂದ ಮತದವರು, ಅಹಿಂದ ವರ್ಗದವ್ರಿಗೆ ತುಂಬಲಾಗದ ನಷ್ಟ ಇದು. ಹೈಕಮಾಂಡ್ ಇಲ್ಲಿ ದುಡುಕ್ತು ಅಂತ ನನ್ನ ಇಷ್ಟ. ಅದು DK ಶಿವಕುಮಾರ್ ಇನ್ನೂ ವಯಸ್ಸಿತ್ತು, ಆಗ್ಬೋದಾಗಿತ್ತು. 2028ಕ್ಕೆ ಫುಲ್ ಟರ್ಮ್ ಸಿಕ್ಕೋದು ಅವ್ರಿಗೆ. ಈಗ ಇವ್ರು ಇಳಿಸಿರೋದ್ರಿಂದ ಕಾಂಗ್ರೆಸ್ಗೂ ಸ್ವಲ್ಪ ನಷ್ಟನೇ. ಅದರಿಂದ ತುಂಬಲಾಗದ ನಷ್ಟ. ಸಾಹೇಬರು ನಮ್ಮೂರಲ್ಲೆಲ್ಲ ಮುಖನೇ ಇಲ್ಲ, ಎಲ್ಲರೂ ಬೇಜಾರಾಗಿ ಒಂಥರ ಶೋಕಾಚರಣೆ ಆದಂಗೆ ಆಗಿದೆ. ಅದರಿಂದ ಏನೂ ಮಾಡೋಕ್ಕಾಗಲ್ಲ. ಅದೇನು ಹೈಕಮಾಂಡ್ ಏನು ನಿರ್ದೇಶನ ಕೊಟ್ಟಿದೆ ಅದು ನಡೆದುಕೊಂಡಿದ್ದಾರೆ ಅಷ್ಟೇ. ಸರ್, ಕೊನೆಗೂ ರಾಜೀನಾಮೆ ಕೊಟ್ಟಿದ್ದಾರೆ. ಸೊ ಟಿವಿನಲ್ಲಿ ತೋರಿಸೋ ರಾಜೀನಾಮೆ ಕೊಟ್ಬಿಟ್ಟಿದ್ದಾರೆ ರಾಜ್ಯಪಾಲರಿಗೆ. ಇನ್ನೇನು ಹೇಳೋದಿದೆ ಸರ್? ಏನು ಹೇಳೋದಿಲ್ಲ. ಹಂಗೋ ಅವ್ರದ್ದು ಇನ್ನು ಮುಂದೆ ಹುಟ್ಟವ್ರು ಚೆನ್ನಾಗಿ ನಡೆಸ್ಕೊಂಡು ಹೋಗಲಿ, ಜನಗಳಿಗೆ ಒಳ್ಳೇದು ಮಾಡಲಿ ಅಷ್ಟೇ. ಅಷ್ಟೇ. ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟಿದ್ದಾರೆ. ಆಯ್ತು, ಒಳ್ಳೇದಾಗಲಿ. ಬೇಜಾರೇನು ಚೆಂದಾಗಿ ಏನು ಬೇಜಾರಾಗದ. ಒಳ್ಳೇದು ಮಾಡಿದ್ರು, ಊರಿಗೆ ಒಳ್ಳೇದಾಗಿತ್ತು. ಮಾತಾಡ್ತಿದ್ರು, ಒಳ್ಳೇದು ಮಾಡಿದ್ರು. ಇರಬೇಕಾಗಿತ್ತು ಇನ್ನು 2 ವರ್ಷ. ಇದು ಸಿದ್ದರಾಮನ ಹುಂಡಿಯ ಗ್ರಾಮಸ್ಥರ ಮಾತುಗಳು. ಇದೇ ಒಂದು ಸ್ಥಳದಲ್ಲಿ ಅವರು ಅಧಿಕಾರ ಸ್ವೀಕರಿಸಿದಂಥ ಸಂದರ್ಭದಲ್ಲಿ ಪ್ರಮಾಣ ವಚನ ಸ್ವೀಕರಿಸುವಾಗ ಪಟಾಕಿಯನ್ನು ಸಿಡಿಸಿ ಸಿಹಿಯನ್ನು ಹಂಚಿ ಸಂಭ್ರಮವನ್ನು ಪಟ್ಟಿದ್ದರು. ಇವತ್ತು ಸಿದ್ದರಾಮಯ್ಯ ಅವರು ರಾಜೀನಾಮೆಯನ್ನು ಸಲ್ಲಿಸಿದ್ದಾರೆ. ಎಲ್ಲೋ ಒಂದು ಕಡೆ ಇದು ಅನಿರೀಕ್ಷಿತ. ಇನ್ನು 2 ವರ್ಷಗಳ ಕಾಲ ಅವರೇ ಇರ್ತಾರೆ. ನಮ್ಮೂರ ಅಭಿವೃದ್ಧಿ ಆಗ್ತದೆ, ರಾಜ್ಯ ಅಭಿವೃದ್ಧಿ ಆಗ್ತದೆ. ಅಪರೂಪದಂತಹ ವ್ಯಕ್ತಿತ್ವ. CM ಆದರೂ ಸಹ ಗ್ರಾಮಕ್ಕೆ ಬಂದರೆ ಸಾಮಾನ್ಯರಂತೆ ಇರ್ತಾಯಿದ್ರು ಅನ್ನೋ ನೋವಿನ ಮಾತುಗಳನ್ನು ಕಣ್ಣೀರಿನ ಮುಖಾಂತರ ಸಿದ್ದರಾಮನ ಹುಂಡಿ ಜನರು ಆಗ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಘು ಜೊತೆ ರಾಮ್, TV9 ಮೈಸೂರು.